ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ಕ್ಲಾಸ್ 7th, ಓಕೆನಾ? ಇಂಗ್ಲೀಷ್ ಗ್ರಾಮರಲ್ಲಿ ಕ್ಲಾಸ್ 7th ಮಾಡ್ತಿದ್ದೀವಿ. ಸೊ ಕ್ಲಾಸಸ್ ಎಲ್ಲ ಹೆಲ್ಪ್ಫುಲ್ ಆಗ್ತಿದೆ ಅನ್ಕೊಂತೀನಿ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅನ್ಕೊಂತೀನಿ. ಆ್ಯಂಡ್ ಸೊ ಡಿಲೇ ಮಾಡೋದು ಬೇಡ. ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ, ಯಾವುದಾದ್ರೂ ಟಾಪಿಕ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಹೇಳ್ತೀನಿ, ಓಕೆನಾ? ಅಥವಾ ಇನ್ನೊಂದ್ಸಲ ಅದನ್ನು ಸೆಷನ್ ಮಾಡೋಣ ಡೌಟ್ ಇದ್ದರೆ, ಇಲ್ಲ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ, ಓಕೆನಾ? ಸೊ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಇವತ್ತಿನ ಟಾಪಿಕ್ ಆರ್ಟಿಕಲ್ಸ್, ಕ್ಲಾಸ್ 7th ಆರ್ಟಿಕಲ್ಸ್ನ ಇವತ್ತಿನ ಕ್ಲಾಸ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ನೆನಪಿರಲಿ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಆರ್ಟಿಕಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಮಿನಿಮಮ್ 4 to 5 ಕ್ವಶನ್, 3, 4, 5 ಕ್ವಶನ್ಸ್ ಆದ್ರೂ ಕೇಳ್ತಾರೆ, ಓಕೆನಾ? ಅಟ್ಲೀಸ್ಟ್ 4 ಕ್ವಶನ್ಸ್ 5 ಕ್ವಶನ್ಸ್ ಆದ್ರೂ ಬಂದೇ ಬರುತ್ತೆ, ಓಕೆನಾ, ಆರ್ಟಿಕಲ್ಸ್ ಇಂದ. ಸೊ ಮೊದಲನೇದಾಗಿ ಆರ್ಟಿಕಲ್ಸ್ ಅಂದ್ರೆ ಏನು ನೋಡೋಣ, ಓಕೆನಾ? ಸಿಂಪಲ್ ಆಗಿದೆ, ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಬಹುದು, ಓಕೆನಾ? ಸೊ ಆರ್ಟಿಕಲ್ಸ್ ಅಂದ್ರೆ ನೋಡೋಣ. ಫಸ್ಟ್ ಆರ್ಟಿಕಲ್ ಅಂದ್ರೆ ಏನು ಅಂದ್ರೆ ನಾಮಪದದ ಮುಂದೆ ಬಳಸುವಂತಹ ಒಂದು ನಿರ್ದಿಷ್ಟ ಅಥವಾ ಅನಿರ್ದಿಷ್ಟ ಪದವನ್ನೇ ನಾವು ಆರ್ಟಿಕಲ್ ಅಂತ ಕರಿತೀವಿ, ಓಕೆನಾ? ಸ್ಪೆಸಿಫಿಕ್ ಆಗೂ ಹೇಳ್ಬೋದು, ನಾನ್ ಸ್ಪೆಸಿಫಿಕ್ ಆಗೂ ಹೇಳ್ಬೋದು, ಓಕೆನಾ? ಇದು ಯಾವಾಗ್ಲೂ ನಾಮಪದದ ಮುಂದೆ ಬರುತ್ತೆ, ನೆನ್ಪಿರ್ಲಿ, ವೆರಿ ಇಂಪಾರ್ಟೆಂಟ್. ನಾಮಪದದ ಮುಂದೆ ಬರುತ್ತೆ. ನಾಮಪದ ಅಂದ್ರೆ ನೌನ್ ನ ಮುಂದೆ ಬಳಸುವಂತ ಒಂದು ಪದವೇ, ಅದನ್ನೇ ನಾವು ಆರ್ಟಿಕಲ್ ಅಂತ ಕರಿತೀವಿ, ಓಕೆನಾ? ಅರ್ಥ ಆಯ್ತಾ? ಇನ್ನೊಂದ್ಸಲ ಡೆಫಿನಿಷನ್ ನೋಡೋಣ. ಅನ್ ಆರ್ಟಿಕಲ್ ಈಸ್ ಅ ವರ್ಡ್ ದಟ್ ಕಮ್ಸ್ ಬಿಫೋರ್ ಎ ನೌನ್. ನಾಮಪದದ ಮುಂದೆ ಬರುತ್ತೆ. ಟು ಟೆಲ್ ವೆದರ್ ದ ನೌನ್ ಈಸ್, ಆ ನೌನು ಸ್ಪೆಸಿಫಿಕ್ ಅಥವಾ ನಾನ್ ಸ್ಪೆಸಿಫಿಕ್. ಆ ನೌನ್ ಇದಲ್ಲ, ಅದು ನಿರ್ದಿಷ್ಟನ ಅನಿರ್ದಿಷ್ಟನ ಅಂತ ಹೇಳುವ ಪದವೇ ನೌನ್, ಓಕೆನಾ? ಸಿಂಪಲ್ ಫಾರ್ಮುಲಾ, ಆರ್ಟಿಕಲ್ ಪ್ಲಸ್ ನೌನ್. ಆರ್ಟಿಕಲ್ ಬರುವಂತದ್ದು ಯಾವ್ದ್ರ ಮುಂದೆ? ನೌನ್ ನ ಮುಂದೆ, ಓಕೆ? ಒಂದೆರಡು ಎಕ್ಸಾಂಪಲ್ ನೋಡೋಣ. ಬಾಯ್ ಅನ್ನೋದು ನಾಮಪದ, ನೌನ್. ಆಪಲ್ ನೌನ್, ಸನ್ ಅನ್ನೋದು ನೌನ್. ಸೊ ಇದ್ರ ಮುಂದೆ ಬಂದಿರೋಂಥದ್ದು ನೋಡಿ, ಎ ಆ್ಯಂಡ್ ದ, ಕರೆಕ್ಟ್ ಅಲ್ವಾ? ಎ ಆ್ಯಂಡ್ ದ, ಇದು ಮೂರನ್ನೇ ನಾವು ಆರ್ಟಿಕಲ್ ಅನ್ನೋದು. ಎ ಆ್ಯಂಡ್ ದ ಮೂರೇ ಬರೋದು. ಬಟ್ ಯಾವಾಗ ಎ ಬರುತ್ತೆ, ಆನ್ ಬರುತ್ತೆ ಅನ್ನೋದು ಮುಂದೆ ತಿಳ್ಕೊಳ್ಳೋಣ, ಓಕೆನಾ? ಸೊ ಎ ಆ್ಯಂಡ್ ದಾನೆ ಆರ್ಟಿಕಲ್, ಓಕೆನಾ? ಸೊ ಫಸ್ಟ್ ಡೆಫಿನಿಟ್, ಇನ್ಡೆಫಿನಿಟ್ ಆರ್ಟಿಕಲ್, ಟೈಪ್ಸ್ ಆಫ್ 2 ಆರ್ಟಿಕಲ್ಸ್. ಎರಡು ತರ ಆರ್ಟಿಕಲ್ಸ್ ನ ನೋಡ್ಬೋದು ನಾವು. ಒಂದು ಇನ್ಡೆಫಿನಿಟ್, ಇನ್ನೊಂದು ಡೆಫಿನಿಟ್, ಓಕೆ? ಇನ್ಡೆಫಿನಿಟ್ಗೆ ಎ ಮತ್ತೆ ಆನ್ ಬರುತ್ತೆ, ಓಕೆ? ಡೆಫಿನಿಟ್ಗೆ ದ ಬರುತ್ತೆ, ಓಕೆನಾ? ಸೊ ನಾರ್ಮಲಿ ಒಂದು ಇದು ಅನಿರ್ದಿಷ್ಟ ಅಂದ್ರೆ ಸ್ಪೆಸಿಫಿಕ್ ಆಗಿ ನಾವು ಹೇಳಲ್ಲ, ಓಕೆನಾ? ಯೂಸ್ ಫಾರ್ ಎನಿ ಒನ್ ಪರ್ಸನ್, ಪ್ಲೇಸ್, ಅನಿಮಲ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಪರ್ಸನ್ಗೋ, ಪ್ಲೇಸ್ಗೋ, ಅನಿಮಲ್ಗೋ ಹೇಳೋವಂಥದ್ದು ಆಗಿರುತ್ತೆ, ಓಕೆನಾ? ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ, ನಾಟ್ ಸ್ಪೆಸಿಫಿಕ್ ಮಾಡಿ ಹೇಳಲ್ಲ. ಇದೇ ಪರ್ಸನ್, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಒಂದು ಪ್ರಾಣಿನ ತಗೋಣ, ಓಕೆನಾ? ಒಂದು ಪ್ರಾಣಿ, ಅದು ಯಾವ ಪ್ರಾಣಿ ಅಂತ ನಾನು ಹೇಳಿದ್ರೆ, ಹುಲಿ ಅಂತ ಹೇಳಿದ್ರೆ ಅದೇನಾಯ್ತು? ನಿರ್ದಿಷ್ಟ ಆಯ್ತು, ಹುಲಿ ಅನ್ನೋದು. ಬಟ್ ಯಾವ್ದಾದ್ರು ಒಂದು ಪ್ರಾಣಿ ಆಗಿರ್ಬೋದು, ಅದು ಅನಿರ್ದಿಷ್ಟ. ಅಂದ್ರೆ ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ ನಾವು, ಯಾವ್ದಾದ್ರು ಅನಿಮಲ್ ಆಗ್ಬೋದು, ಅನಿರ್ದಿಷ್ಟ ಅಲ್ವಾ? ಸೊ ಅವಾಗ ಬಳಸುವಂತಹ ಪದಗಳೇ ಇಂಡೆಫಿನಿಟ್ ಆರ್ಟಿಕಲ್. ಎ ಮತ್ತು ಆನ್ ನ ಬಳಸ್ತೀವಿ. ಡೋಂಟ್ ವರಿ, ಎ ಮತ್ತು ಆನ್ ನ ಯಾವಾಗ ಬಳಸ್ಬೇಕು ಅಂತಾನು ನಾನು ಹೇಳ್ತೀನಿ, ಓಕೆನಾ? ಅರ್ಥ ಆಯ್ತಾ? ಈಗ ಡೆಫಿನಿಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸಮ್ ಪರ್ಸನ್, ಪ್ಲೇಸ್. ಇವಾಗ ಎಕ್ಸಾಕ್ಟ್ ಆಗಿ ಬೆಂಗಳೂರು ಬಗ್ಗೆ ಹೇಳ್ತಿದೀವಿ, ಎಕ್ಸಾಕ್ಟ್ ಆಗಿ ಇಂಡಿಯಾ ಬಗ್ಗೆ ಹೇಳ್ತಿದೀವಿ, ಎಕ್ಸಾಕ್ಟ್ ಆಗಿ ಒಬ್ಬ ಪರ್ಸನ್, ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ, ದೀಕ್ಷಿತಾ ಬಗ್ಗೆ ಹೇಳ್ತೀನಿ. ಎಕ್ಸಾಕ್ಟ್ ಆಗಿ ಒಂದು ಅನಿಮಲ್ ಅಂದ್ರೆ ಒಂದು ಹುಲಿ ಬಗ್ಗೆ ಹೇಳ್ತೀನಿ. ಸೊ ಎಕ್ಸಾಕ್ಟ್ ಆಗಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪರ್ಸನ್, ಪ್ಲೇಸ್, ಅನಿಮಲ್ ಅಥವಾ ಥಿಂಗ್ ನ ಹೇಳಿದಾಗ ದ ಬಳಸ್ತೀವಿ. ಫಸ್ಟ್ ನಿಮಗೆ ಇಷ್ಟು ಗೊತ್ತಿರಬೇಕು, ಡೆಫಿನೆಟ್ ಆಗಿ ಯಾವಾಗ ಬಳಸ್ತೀವಿ ಅಥವಾ ಇನ್ಡೆಫಿನೆಟ್ ಆರ್ಟಿಕಲ್ ಯಾವಾಗ ಬಳಸ್ತೀವಿ ಅನ್ನೋದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ರನ್ನೇ ನಾವು ಹೇಳುವಾಗ, ಎಕ್ಸಾಕ್ಟ್ ಆಗಿ ಇವರೇ ಅಂತ ಹೇಳುವಾಗ ಡೆಫಿನೆಟ್ ಆರ್ಟಿಕಲ್ ಬಳಸ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಅವ್ರ ಬಗ್ಗೆ ಹೇಳ್ತಿಲ್ಲ, ಹೋಲ್ಸಮ್ ಆಗಿ ಹೇಳ್ತಿದೀವಿ, ಓಕೆನಾ? ಒಂದು ಗ್ರೂಪ್ ಆಫ್ ಅನಿಮಲ್ಸ್ ಅಲ್ಲಿ ಯಾರು ಬೇಕಿದ್ರು ಆಗಿರ್ಬೋದು, ಸೊ ಯಾವ ಪರ್ಸನ್ ಆದ್ರೂ ಆಗಿರ್ಬೋದು, ಯಾವ ಊರ್ ಬೇಕಿದ್ರು ಆಗ್ಬೋದು, ಯಾವ ಕಂಟ್ರಿ ಬೇಕಿದ್ರು ಆಗ್ಬೋದು, ಅವಾಗ ಇಂಡೆಫಿನೆಟ್ ಆರ್ಟಿಕಲ್ ನ ಬಳಸ್ತೀವಿ, ಓಕೆನಾ? ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಬನ್ನಿ,
ಇಂಡೆಫಿನೆಟ್ ಆರ್ಟಿಕಲ್. ಓಕೆನಾ, ಇಂಡೆಫಿನೆಟ್ ಆರ್ಟಿಕಲ್ ಯಾವಾಗೆಲ್ಲ ಬಳಸ್ತೀವಿ ನೋಡೋಣ. ಫಸ್ಟ್ ಯೂಸ್ ಯಾವಾಗ ಎ ಬಳಸ್ತೀವಿ, ಓಕೆನಾ. ಆನ್ ಯಾವಾಗ ಬಳಸ್ತೀವಿ ಅನ್ನೋದು ಆಮೇಲೆ ಹೇಳ್ತೀನಿ. ಫಸ್ಟು ಯಾವಾಗ ಎ ಬಳಸ್ತೀವಿ ನೋಡೋಣ. ಯೂಸ್ ಎ ಬಿಫೋರ್ ವರ್ಡ್ ದಟ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್ಸ್. ಓಕೆನಾ, ಅಂದ್ರೆ ವ್ಯಂಜನಗಳ ಧ್ವನಿ ಬಂದಾಗ. ಓಕೆನಾ, ಅದೇ ಓವಲ್ ಸೌಂಡ್ಸ್ ಬಂದಾಗ, ಸ್ವರಗಳು ಬಂದಾಗ. ಸ್ವರ ಅಂದ್ರೆ ಕನ್ನಡ ಬೇಡ, ಇಲ್ಲಿ ಸ್ವಲ್ಪ ಕನ್ನಡನು ಬೇಕಾಗತ್ತೆ. ಯಾಕೆಂದ್ರೆ ಕೇಳೋದು ಅಥವಾ ಹೇಳೋದು ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ ಅನ್ನೋದು ಬೇಕಾಗತ್ತೆ. ಕಾಂಪ್ಲಿಕೇಟ್ ಬೇಡ, ನಾ ಈಸಿಯಾಗಿ ಹೇಳ್ಕೊಡ್ತೀನಿ. ಓವಲ್ ಸೌಂಡ್ ಬಂದ್ರೆ ನಿಮಗೆ ಇಂಗ್ಲಿಷ್ ಅಲ್ಲಿ ಗೊತ್ತಿದಲ್ಲ. ಓವಲ್ಸ್ ಅಂದ್ರೆ ಯಾವ್ದು? ಎ, ಇ, ಐ, ಓ, ಯು. 5 ಗೊತ್ತಿರ್ಬೇಕು ನಿಮಗೆ. ಓವಲ್ಸ್ ಅಂದ್ರೆ ಯಾವ್ದು? ಎ, ಇ, ಐ, ಓ, ಯು. ಓಕೆ, ಇದು ನಿಮಗೆ ಗೊತ್ತಿರ್ಬೇಕು. ಇದು ಬರ್ತಿದೆ ಅಂದ್ರೆ ನಾರ್ಮಲಿ ಆನ್ ನ ಬಳಸ್ತೀವಿ. ಎ, ಇ, ಐ, ಓ, ಯು ಬರ್ತಿದೆ ಅಂದ್ರೆ ಏನ ಬಳಸ್ತೀವಿ? ಆನ್ ನ ಬಳಸ್ತೀವಿ. ಇದನ್ನ ಬಿಟ್ಟು ಬೇರೆ ಯಾವುದೇ ಬಂದ್ರು ನಾವೇನ್ ಬಳಸ್ತೀವಿ? ಏನ ಬಳಸ್ತೀವಿ. ಓಕೆನಾ, ಸ್ವರಗಳು ಬಂದಾಗ ನಾವು ಆನ್ ನ ಬಳಸ್ತೀವಿ. ಎ, ಇ, ಐ, ಓ, ಯು ಬಂದಾಗ. ವ್ಯಂಜನಗಳು ಬಂದಾಗ ನಾವು ಏನ ಬಳಸ್ತೀವಿ. ಓಕೆನಾ, ಬಟ್ ಇಲ್ಲಿ ಅದು ಅಕ್ಷರಗಳ ಮೂಲಕನೇ ಹೇಳ್ಬೇಕು ಅಂತ ಏನಿಲ್ಲ. ಇಲ್ಲಿ ಕೇಳುವಾಗ ಅಥವಾ ಹೇಳುವಾಗ ಹೇಗೆ ಕೇಳಿಸುತ್ತೆ ನಿಮಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟ್ ಹೆಂಗ್ ನೋಡೋಣ. ಏನಂತ ಹೇಳ್ತಿದೆ? ಕಾನ್ಸೋನೆಂಟ್ ಸೌಂಡ್ ಅಲ್ವಾ, ಅಂದ್ರೆ ವ್ಯಂಜನಗಳ ಧ್ವನಿ. ಎ, ಇ, ಐ, ಓ, ಯು ಬರ್ಕೂಡ್ದು. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು, ಈ 5 ಅಕ್ಷರಗಳು ಬರ್ಕೂಡ್ದು. ಓಕೆನಾ, ಈ 5 ಸ್ವರಗಳು ಬರ್ಕೂಡ್ದು. ಸೊ ಎ ಬಾಯ್, ಬಾ, ಬಿ, ಬಾ. ಓಕೆ, ಎ ಗರ್ಲ್, ಗಾ. ಓಕೆ, ಎ ಪೆನ್, ಪಾ. ಓಕೆ, ಬುಕ್, ಬಾ. ಓಕೆ, ಡಾಗ್, ಢಾ. ಓಕೆ, ದೆನ್ ಯೂನಿವರ್ಸಿಟಿ. ಇಲ್ಲೇನಾಯ್ತು? ಯೂನಿವರ್ಸಿಟಿಯಲ್ಲಿ ಏನಾಯ್ತು? ಯು ಇದೆ. ಕರೆಕ್ಟ್ ಅಲ್ವಾ? ಸೊ ಯು ಬಂದ್ರೆ ಏನಾಗ್ಬೇಕಿತ್ತು? ಆನ್ ಆಗ್ಬೇಕಿತ್ತು. ಬಟ್ ಇಲ್ಲೇನಾಯ್ತು? ಏನಾಯ್ತು? ನೀವು ಪ್ರೊನೌನ್ಸ್ ಹೆಂಗ್ ಮಾಡ್ತಿದ್ದೀರಾ? ಯು, ಯು ಅಂತ ಪ್ರೊನೌನ್ಸ್ ಮಾಡ್ತಿದ್ದೀರಾ? ಯು, ಯು, ಯೂನಿವರ್ಸಿಟಿ. ಕರೆಕ್ಟ್ ಅಲ್ಲ? ಸ್ಟಾರ್ಟ್ಸ್ ವಿತ್ ವೈವು ಸೌಂಡ್. ನೆನ್ಪಿರ್ಲಿ, ನಿಮ್ಮ ಪ್ರೊನೌನ್ಸಿಯೇಷನ್ ಹೇಗ್ ಬರ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ, ಪ್ರೊನೌನ್ಸಿಯೇಷನ್. ಓಕೆ, ಅಂಬ್ರೆಲಾ. ಕರೆಕ್ಟ್ ಅಲ್ವಾ? ಏನಾಯ್ತು? ಅಂಬ್ರೆಲಾ. ಇಲ್ಲೂ ಯೂನೇ ಬಂದಿದೆ. ಕರೆಕ್ಟ್ ಅಲ್ವಾ? ಅಂಬ್ರೆಲಾ, ಆ ಅಂಬ್ರೆಲಾ ಬರ್ತಿದಲ್ಲ. ಸೊ ಇಲ್ಲೇನಾಗುತ್ತೆ? ಅದು ಆನಿಗೆ ಹೋಗುತ್ತೆ. ಓಕೆ, ಎ ಅಂಬ್ರೆಲಾ ಬರಲ್ಲ, ಆನ್ ಅಂಬ್ರೆಲಾ ಅಂತಾನೆ ಹೇಳೋದು. ಆ ಅಂತ ಪ್ರೊನೌನ್ಸ್ ಮಾಡ್ತೀವಿ ಇಲ್ಲಿ. ಓಕೆ, ಆ ಬರುತ್ತೆ, ನೆನ್ಪಿರ್ಲಿ. ಯು ಅಂತ ಪ್ರೊನೌನ್ಸ್ ಮಾಡಲ್ಲ. ಪ್ರೊನೌನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯೂನಿವರ್ಸಿಟಿ ಅಂತ ಓದ್ತೀವಿ ಹೊರತು ಯೂನಿವರ್ಸಿಟಿ ಅಂತ ಓದಲ್ಲ. ಯು, ಯೂನಿವರ್ಸಿಟಿ. ಸೊ ನೀವು ಹೇಳುವಾಗ ನಿಮಗೆ ಅದು ಗೊತ್ತಾಗುತ್ತೆ. ಓಕೆನಾ, ಪ್ರೊನೌನ್ಸಿಯೇಷನ್ ವೆರಿ ಇಂಪಾರ್ಟೆಂಟ್. ಪ್ರೊನೌನ್ಸ್ ಮಾಡುವಾಗ ವೇವಲ್ಸ್ ಗಳು ಬರ್ತಿದೆ ಅಂದ್ರೆ ನೀವು ಅದನ್ನ ಆನ್ ಹಾಕ್ಬೋದು. ಬಟ್ ಪ್ರೊನೌನ್ಸ್ ಮಾಡುವಾಗ ಅಲ್ಲಿ ಏನಾದ್ರೂ ಓವಲ್ ಸೌಂಡ್ ಬರ್ತಿಲ್ಲ ಅಂದ್ರೆ ಅದು ಹೇಗೆ ಬರುತ್ತೆ. ಓಕೆನಾ, ಕಾನ್ಸೋನೆಂಟ್ ಸೌಂಡ್ ಹೋಗುತ್ತೆ. ಐ ಹ್ಯಾವ್ ಎ ಪೆನ್, ಶಿ ಈಸ್ ಎ ಟೀಚರ್. ಇದು ಎಕ್ಸಾಂಪಲ್ ಈಸಿ ಅಲ್ವಾ? ಬಟ್ ನಮಗೆ ಕನ್ಫ್ಯೂಷನ್ ಆಗದೆ ಇದ್ರಲ್ಲಿ. ಓಕೆನಾ, ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ. ಸೊ ಇವಾಗ ಆನ್ಗೆ ಹೋಗೋಣ. ಓಕೆನಾ, ಸೊ ಇಲ್ಲಿ ಏನಾಯ್ತು? ಆಪಲ್, ಆ, ಎ ಆಪಲ್ ಅಲ್ವಾ? ಎಗ್, ಎಗ್, ಆರೆಂಜ್. ನೋಡಿ, ಅಂಬ್ರೆಲಾ. ಅಂಬ್ರೆಲಾ ಯು ಇದ್ರು ಕೂಡ ನಾವು ಪ್ರೊನೌನ್ಸ್ ಮಾಡೋದು ಹೆಂಗೆ? ಅಂಬ್ರೆಲಾ, ಆ. ಕರೆಕ್ಟ್ ಅಲ್ವಾ? ಅದೇ ತರನೇ ನೋಡಿ, ಹಾನೆಸ್ಟ್ ಮ್ಯಾನ್. ನಾವು ಅಲ್ಲಿ ಹೆಚ್ಚಿದೆ. ಓಕೆನಾ, ಬಟ್ ನಾವು ಓದುವಾಗ ಹಾನೆಸ್ಟ್ ಮ್ಯಾನ್ ಅನ್ನಲ್ಲ, ಆನೆಸ್ಟ್ ಮ್ಯಾನ್. ಆ ಅಲ್ವಾ? ಆನೆಸ್ಟ್ ಮ್ಯಾನ್, ಆ ಬರುತ್ತೆ. ಕೇಳುವಾಗ ಹೆಂಗ್ ಅನ್ಸುತ್ತೆ? ಆನೆಸ್ಟ್ ಮ್ಯಾನ್. ಸೊ ಇಲ್ಲಿ ನಿಮಗೆ ಗಮನ ಇರ್ಬೇಕು ಎಲ್ಲಿ ಅಂದ್ರೆ, ನಿಮಗೆ ಅದು ಹೇಗೆ ಸೌಂಡ್ ಆಗ್ತಿದೆ. ಅದು ಓವಲ್ಸ್ ತರ ಸೌಂಡ್ ಆಗ್ತಿದ್ಯಾ, ಕನ್ಸೋನೆಂಟ್ ತರ ಸೌಂಡ್ ಆಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್. ಓವಲ್ಸ್ ತರ ಸೌಂಡ್ ಆದ್ರೆ ಆಟೋಮೆಟಿಕ್ ಆಗಿ ಆನ್ ಬರುತ್ತೆ. ಓಕೆ, ಆನ್ ಬರುತ್ತೆ. ಅದೇ ಓವಲ್ಸ್ ತರ ಸೌಂಡ್ ಆಗ್ತಿಲ್ಲ, ಅದು ಕನ್ಸೋನೆಂಟ್ ತರ ಸೌಂಡ್ ಆಗ್ತಿದೆ ಅಂದ್ರೆ ಅದು ಎ ಬರುತ್ತೆ. ಓಕೆನಾ, ಬಟ್ ನಿಮಗೆ ಓವಲ್ಸ್ ಗಳು ಗೊತ್ತಿರ್ಬೇಕು. ಎ, ಇ, ಐ, ಓ, ಯು ಗೊತ್ತಿರ್ಬೇಕು. ಅದ್ರ ಜೊತೆಗೆ ಪ್ರೊನೌನ್ಸಿಯೇಷನ್ ಗೊತ್ತಿರ್ಬೇಕು. ಹಾನೆಸ್ಟ್ ಅನ್ನಲ್ಲ, ಆನೆಸ್ಟ್ ಅಂತೀವಿ. ಯೂನಿವರ್ಸಿಟಿ ಅಂತೀವಿ. ಯು ಕನ್ನಡದಲ್ಲಿ ನೋಡಿ, ಸಿಂಪಲ್. ನಿಮ್ಗೆ ಯೂನಿವರ್ಸಿಟಿ ಹೆಂಗ್ ಬರೀತೀರಾ? ಯಾ ಬಳಸ್ತೀರಾ?
ಕರೆಕ್ಟ್ ಅಲ್ವಾ? ಯಾ ಬಂದ್ಬಿಟ್ಟು ಸ್ವರ ಅಲ್ಲ, ವ್ಯಂಜನ. ಕರೆಕ್ಟ್ ಅಲ್ವಾ? ಕನ್ನಡದಲ್ಲಿ ಬರೆಯೋಂಗ್ ನೋಡಿ. ಸೊ ಅದೇ ತರಾನೇ. ಓಕೆ, ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಈಸಿನೇ ಇದೆ. ನೆಕ್ಸ್ಟ್ ಹೋಗೋಣ. ಇಂಪಾರ್ಟೆಂಟ್ ರೂಲ್ ನೋಡೋಣ. ನೋಡಿ, ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯೂಸ್ ಅ ಸೌಂಡ್, ನಾಟ್ ಜಸ್ಟ್ ಅ ಫಸ್ಟ್ ಲೆಟರ್. ನೋಡಿ, ಸೌಂಡ್ ವೆರಿ ಇಂಪಾರ್ಟೆಂಟ್. ನಿಮಗೆ ಹೆಂಗ್ ಕೇಳಿಸುತ್ತೆ ಅಥವಾ ಹೆಂಗ್ ಹೇಳ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಲೆಟರ್ ಯು ಇದ್ದಿದ ತಕ್ಷಣ, ಇ ಇದ್ದಿದ ತಕ್ಷಣ ನೋಡಿ, ಇದೆಲ್ಲ ಯಾವುದು? ಯು, ಇ, ಓ, ಏನಾಯ್ತು? ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಯು, ಇ, ಓ, ಏನಾಯ್ತು? ದೀಸ್ ಆರ್ ದಿ ಓವಲ್ಸ್. ಕರೆಕ್ಟ್ ಅಲ್ವಾ? ಯು ಬರ್ತಿದೆ, ಇ ಬರ್ತಿದೆ, ಬಟ್ ಪ್ರೊನೌನ್ಸಿಯೇಷನ್ ನೋಡಿ. ಯೂನಿವರ್ಸಿಟಿ, ಯಾಲ್ ಬರಿತೀವಲ್ಲ, ಯೂನಿವರ್ಸಿಟಿ, ವೈ ಯು ಸೌಂಡ್ ಆಗುತ್ತೆ. ಅದೇ ತರನೇ ಯುರೋಪಿಯನ್, ಯುರೋಪಿಯನ್ ಅನ್ನಲ್ಲ, ಯುರೋಪಿಯನ್, ಮತ್ತೆ ವೈ ಯು ಸೌಂಡ್ ಬರುತ್ತೆ. 1 ರೂಪಿ, ಓನ್ ರೂಪಿ ಅಂತಲ್ಲ, 1 ರೂಪಿ, ಒನ್, ವಾ. ಕರೆಕ್ಟ್ ಅಲ್ಲ? ಓ ಅಂತ ಬಳಸಲ್ಲ ನಾವು, 1 ರೂಪಿ ಅಂತ, 1 ರೂಪಿ, ಡಬ್ಲ್ಯೂ ಸೌಂಡ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಯಾವಾಗೆಲ್ಲ ಪ್ರೊನೌನ್ಸಿಯೇಷನ್ ಏನಾಯ್ತಿದ್ದು, ಇದೆಲ್ಲ ಕನ್ಸೋನೆಂಟ್ ಸೌಂಡ್ ಬಂತು. ಬಟ್ ಸ್ಟಿಲ್ ದ ಫಸ್ಟ್ ಲೆಟರ್ ಬಂದ್ಬಿಟ್ಟು ಓವಲ್ಸ್ ಇದೆ. ಫಸ್ಟ್ ಲೆಟರ್ಸ್ ಓವಲ್ಸ್ ಇದ್ರು ಕೂಡ ಪ್ರೊನೌನ್ಸಿಯೇಷನ್ ಹೇಗಿದೆ? ಕನ್ಸೋನೆಂಟ್ ತರ ಇದೆ. ಸೊ ಇದನ್ನ ಗಮನ ಇಟ್ಕೊಂಡ್ರೆ ಎಕ್ಸಾಮ್ ಈಸಿ ಆಗುತ್ತೆ. ಓಕೆನಾ? ಅದೇ ತರಾನೇ ಆನ್ ಯಾವಾಗ ಬಳಸ್ಬೇಕು ನೋಡಿ. ಹೆಚ್ಚಿದೆ, ಹೆಚ್ ಇಸ್ ಎ ಕನ್ಸೋನೆಂಟ್, ವ್ಯಂಜನ ಅಲ್ವಾ? ಹಾ, ದೆನ್ ಹೆಚ್ಚು. ಎಂ, ಎಂ ಕೂಡ ವ್ಯಂಜನ, ಎಂ ಕೂಡ ವ್ಯಂಜನನೇ, ಬಟ್ ಪ್ರೊನೌನ್ಸಿಯೇಷನ್ ನೋಡಿ. ಹಾನೆಸ್ಟ್, ಹಾನೆಸ್ಟ್. ಕರೆಕ್ಟ್ ಅಲ್ಲ? ಹೆಚ್ಚು ಸೈಲೆಂಟ್ ಆಗುತ್ತೆ ಅಲ್ಲಿ. ಹಾನೆಸ್ಟ್ ಅನ್ನಲ್ಲ, ಹಾನೆಸ್ಟ್, ಹಾನೆಸ್ಟ್. ಆ ಬರುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲೂ ಕೂಡ ಹವರ್, ಹವರ್ ಅನ್ನಲ್ಲ, ಅವರ್ ಅಂತೀವಿ. ಕರೆಕ್ಟ್ ಅಲ್ವಾ? ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳಿ. ಹವರ್ ಅಂತೀವ? ಇಲ್ಲ, ಇಲ್ಲ ಅಲ್ಲ, ಅವರ್ ಅಂತೀವಿ, ಅವರ್. ಓಕೆ, ಹವರ್. ದೆನ್ ಇಲ್ಲೂ ಕೂಡ ಹೆಚ್ಚು ಸೈಲೆಂಟ್ ಆಗುತ್ತೆ. ಈವನ್ ಇದು ಒಂದು ವರ್ಡ್ ಇದೆ, ಅವರ್ ಅನ್ನೋದು ಇದೆ, ಬಟ್ ಹವರ್ನ ಕೂಡ ನಾವು ಅವರ್ ಅಂತಾನೆ ಹೇಳ್ತೀವಿ ಹೊರತು ಹವರ್ ಅನ್ನಲ್ಲ. ಓಕೆ, ದೆನ್ ಎಮ್ ಎಲ್ ಎ, ಎಂ, ಎಂ ನೋಡಿ, ಇ ಎಂ. ಕನ್ನಡದಲ್ಲಿ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ, ಕನ್ನಡದಲ್ಲಿ ಬರೆದ್ರೆ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಎಂ ಬಿ ಎ, ಇ ಉ ಎ. ಕರೆಕ್ಟ್ ಅಲ್ವಾ? ಇ ಎ ಬರುತ್ತಲ್ವಾ? ಎಮ್ ಎಲ್ ಎ. ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಾಯ್ತು? ಮತ್ತೆ ಅಗೇನ್ ಸ್ವರ ಬಂತು. ಕರೆಕ್ಟ್ ಅಲ್ವಾ? ಸ್ವರ ಬಂದ್ರೆ ಆನ್ ಬರುತ್ತೆ. ಈಸಿ ಅಲ್ವಾ? ಅರ್ಥ ಆಯ್ತಾ? ಸೊ ನಿಮಗೆ ಒಂದ್ಸಲ ಕನ್ನಡದಲ್ಲಿ ಬರೀರಿ, ಬಟ್ ಎಲ್ಲಾ ಟೈಮಲ್ಲೂ ಕನ್ನಡದಲ್ಲಿ ಬರೆದಿರೋ ತಕ್ಷಣ ಸರಿ ಆಗುತ್ತೆ ಅಂತಲ್ಲ. ಬಟ್ ಎಕ್ಸಾಮ್ ಟೈಮಲ್ಲಿ ಯಾವ್ದಾದ್ರು ಒಂದ್ ಲೆಟರ್ ಕೊಟ್ರೆ ಕನ್ಫ್ಯೂಷನ್ ಆಗಿದ್ರೆ ಅದನ್ನ ಕನ್ನಡದಲ್ಲಿ ಬರೀರಿ. ಕನ್ನಡದಲ್ಲಿ ಬರೆಯುವಾಗ ನಾವು ಸ್ವರಗಳನ್ನ ಯೂಸ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಆನ್ ಕೊಡಿ. ಇಲ್ಲ ಸ್ವರಗಳು ಬಂದಿಲ್ಲ, ಅಲ್ಲಿ ವ್ಯಂಜನ ಪ್ರೊನೌನ್ಸಿಯೇಷನ್ ಆಗಿ ಬರೀತಿದೀವಿ ಅಂದ್ರೆ ನೀವು ಆನ್ ಹೇಗೆ ಹೋಗಿ. ಓಕೆನಾ? ಸೊ ಎಲ್ಲಾ ಟೈಮಲ್ಲೂ ಕನ್ನಡದಲ್ಲಿ ಬರ್ದಿದ ತಕ್ಷಣ ಸರಿ ಅಂತಲ್ಲ, ಸ್ವಲ್ಪ ಗಮನ ಇಟ್ಕೊಂಡು ಪ್ರೊನೌನ್ಸಿಯೇಷನ್ ಮಾಡುವಾಗ ನಿಮಗೆ ಯಾವ ಸೌಂಡ್ ಬರ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಸಿ ಅಲ್ವಾ? ನೆಕ್ಸ್ಟ್ ಡೆಫಿನಿಟ್ ಆರ್ಟಿಕಲ್. ಓಕೆನಾ? ದ, ಇದು ಎ ಮತ್ತೆ ಎ ಇನ್ಡೆಫಿನೆಟ್ ಆರ್ಟಿಕಲ್ ಆಯ್ತು. ಇವಾಗ ದ ಯಾವಾಗ ಬಳಸ್ತೀವಿ? ದ ಅನ್ನೋದು ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಥಿಂಗ್ ಆಗಿ ಹೇಳೋ ಅಂತದ್ದು. ಅಂದ್ರೆ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್, ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಬಗ್ಗೆ ಹೇಳೋ ಅಂತದ್ದು. ಓಕೆನಾ? ಯೂಸ್ ದ ವೆನ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ ಪರ್ಸನ್. ಫಾರ್ ಎಕ್ಸಾಂಪಲ್, ನಾನಿವಾಗ ಬ್ಯಾಂಗ್ಳೂರ್ ಬಗ್ಗೆ ಮಾತಾಡ್ತಿದ್ದೀನಿ. ಬ್ಯಾಂಗ್ಳೂರ್ ಅನ್ನೋದು ಪರ್ಟಿಕ್ಯುಲರ್. ಅದೇ ನಾನು ಯಾವ್ದೋ ಒಂದು ಊರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಪರ್ಟಿಕ್ಯುಲರ್ ಅಲ್ಲ, ಅದು ಅನಿರ್ದಿಷ್ಟ. ಕರೆಕ್ಟ್ ಅಲ್ವಾ? ಇಂಡೆಫಿನೆಟ್ ಅದು. ಬಟ್ ಎಕ್ಸಾಕ್ಟ್ ಆಗಿ ಬ್ಯಾಂಗ್ಳೂರ್ ಬಗ್ಗೆ ಮಾತಾಡ್ತಿದ್ದೀನಿ, ಎಕ್ಸಾಕ್ಟ್ ತುಮಕೂರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದಾಗ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಅದೇ ತರನೇ ಎಕ್ಸಾಕ್ಟ್ ಒಬ್ಬ ಪರ್ಸನ್, ಫಾರ್ ಎಕ್ಸಾಂಪಲ್ ನನ್ನ ತಂಗಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಓಕೆನಾ? ನನ್ನ ತಂಗಿ ಬಗ್ಗೆನೂ ನಾನು ಮಾತಾಡ್ತಿದ್ದೀನಿ. ಯಾವ್ದೋ ಒಂದು ಹುಡುಗಿ ಬಗ್ಗೆ ಮಾತಾಡಿದ್ರೆ ಗರ್ಲ್ ಅನ್ನೋದು ಯೂಸ್ ಮಾಡ್ತಿದ್ದೆ, ಬಟ್ ನನ್ನ ತಂಗಿನೇ ಯೂಸ್ ಮಾಡ್ತೀನಿ. ಸೌಂದರ್ಯ ಅಂತ ನನ್ನ ತಂಗಿನೇ ನಾನು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂತೀನಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ಸೊ ಎಕ್ಸಾಕ್ಟ್ ಆಗಿ ಅವಳ ಬಗ್ಗೆನೇ ಹೇಳುವಾಗ ಡೆಫಿನಿಟ್ ಆರ್ಟಿಕಲ್. ಸೊ ಯಾವ್ದೋ ಒಂದು ರ್ಯಾಂಡಮ್ ಗರ್ಲ್ ಬಗ್ಗೆ ಹೇಳುವಾಗ ಇಂಡೆಫಿನೆಟ್. ಓಕೆನಾ? ಅದೇ ತರನೇ ಯಾವ್ದೋ ಒಂದು ರ್ಯಾಂಡಮ್ ಸಿಟಿ ಬಗ್ಗೆ ಹೇಳುವಾಗ ಇಂಡೆಫಿನೆಟ್. ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಅಥವಾ ಮೈಸೂರು ಬಗ್ಗೆ ಹೇಳುವಾಗ ಡೆಫಿನೆಟ್ ಆರ್ಟಿಕಲ್. ಈಸಿ ಅಲ್ವಾ? ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ? ಸೊ ಎಕ್ಸಾಂಪಲ್ ಎಕ್ಸಾಕ್ಟ್ ಆಗಿ ಸನ್, ದ ಮೂನ್,
ಇದ್ರಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಿರೋದು, ಯಾವ್ದೋ ಒಂದು ಆಬ್ಜೆಕ್ಟ್ ಬಗ್ಗೆ ಹೇಳ್ತಿದೀವಲ್ಲ, ಡೈರೆಕ್ಟ್ ಆಗಿ ಹೇಳ್ತಿದೀವಿ, ಸನ್ ಬಗ್ಗೆನೆ ಹೇಳ್ತಿರೋದು, ಮೂನ್ ಬಗ್ಗೆನೆ, ಅರ್ತ್ ಬಗ್ಗೆನೆ, ತಾಜ್ ಮಹಲ್, ಗಂಗಾ ಬಗ್ಗೆನೆ. ಇಲ್ಲಿ ರಿವರ್ ಅಂತ ಬಂದಿದ್ರೆ ಸೊ ಅದು ಇಂಡೆಫಿನೇಟಿವ್ ಆಗಿರೋದು. ಬಟ್ ಗಂಗಾ ಅಂತ ಡೈರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಗಂಗಾ ರಿವರ್ ಬಗ್ಗೆನೇ ಹೇಳ್ತಿರೋದು. ಓಕೆನಾ. ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಬುಕ್ ಆನ್ ದಿ ಟೇಬಲ್. ಓಕೆನಾ, ಪರ್ಟಿಕ್ಯುಲರ್ ಆಗಿ ಹೇಳ್ತಿರೋದು. ಯೂಸ್ ಆಫ್ ದಿ ದ ಯಾವಾಗೆಲ್ಲ ಬಳಸ್ತೀವಿ ನೆನ್ಪಿಟ್ಕೊಳ್ಳಿ. ಏಕೈಕ ವಸ್ತುಗಳು ಅಂದ್ರೆ ಯೂನಿವರ್ಸ್ ಅಲ್ಲಿ ಇದು ಒಂದೇ ಇರೋದು. ಓಕೆನಾ, ಎರಡೆರಡು ಸನ್ ಇರಲ್ಲ, ಎರಡೆರಡು ಮೂನ್ ಇರಲ್ಲ, ಎರಡೆರಡು ಅರ್ತ್ ಇರಲ್ಲ, ಎರಡೆರಡು ಸ್ಕೈ ಇರಲ್ಲ. ಸೊ ಇದ್ರ ಅರ್ಥ ಏನು ಅಂದ್ರೆ ಏಕೈಕ ಯುನಿಕ್ ಥಿಂಗ್ಸ್ಗಳು. ಓಕೆನಾ, ಒಂದೇ ವಸ್ತುಗಳಿವೆಲ್ಲ, ಅಥವಾ ಒಂದೇ ಪರ್ಟಿಕ್ಯುಲರ್ ಒಂದೇ ಇರೋದಿವೆಲ್ಲ ಇಡೀ ವರ್ಲ್ಡ್ ಅಲ್ಲಿ, ಜಗತ್ತಲ್ಲಿ. ಅವಾಗ ದಾ ಬಳಸ್ತೀವಿ. ಇದು ನಿಮಗೆ ಗೊತ್ತಿರ್ಬೇಕು, ರೂಲ್ ಗೊತ್ತಿರ್ಬೇಕು ಯಾವಾಗೆಲ್ಲ ದಾ ಬಳಸ್ತೀವಿ ಅಂತ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ರಿವರ್, ಸಿ, ಓಷನ್ಸ್ ಗಳ ಬಗ್ಗೆ ಬಳಸ್ತಿದೀವಿ ಅಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಇವಾಗ ಗಂಗಾ ಬಗ್ಗೆ, ಕೃಷ್ಣ ಬಗ್ಗೆ, ಅರೇಬಿಯನ್ ಸಿ, ಇಂಡಿಯನ್ ಓಷನ್, ರಿವರ್, ಸೀಸ್, ಓಷನ್ ಬಗ್ಗೆ ಹೇಳುವಾಗ ದಾ ಬಳಸ್ತೀವಿ. ಮೌಂಟೇನ್ ರೇಂಜಸ್, ಡೆಸರ್ಟ್ ಬಗ್ಗೆ ಹೇಳುವಾಗ ಹಿಮಾಲಯಾಸ್, ವೆಸ್ಟರ್ನ್ ಘಾಟ್ಸ್, ಸಹರಾ ಡೆಸರ್ಟ್, ಆವಾಗ ದಾ ಬಳಸ್ತೀವಿ. ನ್ಯೂಸ್ ಪೇಪರ್, ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ನ್ಯೂಸ್ ಪೇಪರ್. ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡಿದೀನಲ್ವಾ ನಾನು, ನೆನಪಿದೆ ಅನ್ಕೊಂತೀನಿ. ಸೊ ಅದರಲ್ಲಿ ಅಂದ್ರೆ ಇಡೀ ಗ್ರೂಪ್ ಅಲ್ಲೇ ಈಸ್ ದ ಬೆಸ್ಟ್, ಅಂದ್ರೆ ಈಸ್ ದ ಟಾಲೆಸ್ಟ್, ಈಸ್ ದ ಓಲ್ಡೆಸ್ಟ್, ಎಲ್ಲದ್ರಲ್ಲೂ ಅವನೇ ಎಲ್ರಿಗಿಂತ ಅನ್ನೋದು ಒಂದು ಕಂಪ್ಯಾರಿಸನ್ ಮಾಡ್ತೀವಲ್ವಾ. ಸೊ ಅವಾಗ ಏನಂತ ಹೇಳ್ತೀವಿ, ಸೂಪರ್ಲೇಟಿವ್ ಡಿಗ್ರಿಗಳು ಯಾವಾಗೆಲ್ಲ ಬರುತ್ತೋ. ಲಾಸ್ಟ್ ಕ್ಲಾಸಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬನಿ. ಲಾಸ್ಟ್ ಕ್ಲಾಸಲ್ಲ, ಆದ್ರೂ ಹಿಂದಿನ ಕ್ಲಾಸಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಾನೆ ಟೈಟಲ್ ಹಾಕಿದೀನಿ, ಅಲ್ಲಿಗೆ ಹೋಗಿ ನೋಡ್ಕೊಂಬನಿ. ಓಕೆ, ದ ಟಾಲೆಸ್ಟ್, ದ ಬೆಸ್ಟ್, ದ ಓಲ್ಡೆಸ್ಟ್. ಓಕೆ, ಇವಾಗೆಲ್ಲ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ದಾ ಬಳಸ್ತೀವಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳು ಬರ್ತಿದೆ ಅಂದಾಗ ದ ಗಿಟಾರ್, ದ ಪಿಯಾನೋ, ದ ವಯಲಿನ್. ಓಕೆ, ಅವಾಗ ದಾ ಬರುತ್ತೆ. ಫೇಮಸ್ ಬಿಲ್ಡಿಂಗ್ಸ್ ಅಂಡ್ ಮಾನ್ಯುಮೆಂಟ್ಸ್ ಗಳು ಹೇಳುವಾಗ ರೆಡ್ ಫೋರ್ಟ್, ತಾಜ್ ಮಹಲ್, ಪಾರ್ಲಿಮೆಂಟ್ ಹೌಸ್, ವಿಧಾನಸೌಧ, ಇದನ್ನೆಲ್ಲ ಬಳಸುವಾಗ ದಾ ಬರುತ್ತೆ. ಇದು ನೆನ್ಪಿರ್ಬೇಕು ನಿಮಗೆ. ಒಂದ್ 3-4 ಸಲ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ವೆನ್ ನಾಟ್ ಟು ಯೂಸ್ ಆರ್ಟಿಕಲ್ಸ್, ಯಾವಾಗೆಲ್ಲ ನಾವು ಆರ್ಟಿಕಲ್ಸ್ ನ ಬಳಸಬಾರ್ದು ನೆನ್ಪಿರ್ಲಿ. ಓಕೆನಾ. ಬಿಫೋರ್ ಮೋಸ್ಟ್ ಪ್ರಾಪರ್ ನೌನ್ಸ್ ಅಂದ್ರೆ ಮೋಸ್ಟ್ ಪ್ರಾಪರ್ ಆಗಿ ಬಳಸುವಂತಹ ನೌನ್ಸ್ಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ನಾಮಪದಗಳು. ನಾರ್ಮಲ್ ಆಗಿ ಒಬ್ಬ ಹುಡುಗನ ಬಗ್ಗೆ ಅಂದ್ರೆ ಪ್ರಾಪರ್ ಆಗಿ ಅಂದ್ರೆ ಒಬ್ಬ ಹುಡುಗನ ಬಗ್ಗೆ ಹೇಳುವಾಗ ರಾಹುಲ್, ಅವನ ಬಗ್ಗೆನೆ ಹೇಳ್ತಿರುವಾಗ, ಬೆಂಗಳೂರು ಬಗ್ಗೆ, ಇಂಡಿಯಾ ಬಗ್ಗೆ, ಕರ್ನಾಟಕದ ಬಗ್ಗೆ ಅಂದ್ರೆ ಪ್ರಾಪರ್ ಆಗಿ ಕಂಟಿನ್ಯೂಸ್ ಆಗಿ ಬಳಸ್ತಿರ್ತೀವಿ, ಮೋಸ್ಟ್ ಆಗಿ ಬಳಸ್ತಿರ್ತೀವಿ ಇದನ್ನ. ಸೊ ಅವಾಗ ಬರಲ್ಲ, ನೆನ್ಪಿರ್ಲಿ. ಓಕೆನಾ. ಲ್ಯಾಂಗ್ವೇಜಸ್ ಗಳ ಬಗ್ಗೆ ಹೇಳುವಾಗ ಬರಲ್ಲ, ಆರ್ಟಿಕಲ್ಸ್ ಗಳು ಬರಲ್ಲ. ಓಕೆ. ದೆನ್ ಸಬ್ಜೆಕ್ಟ್ಸ್ ಬಗ್ಗೆ ಹೇಳುವಾಗ ಆರ್ಟಿಕಲ್ಸ್ ಬರಲ್ಲ. ಮೀಲ್ಸ್ ಬಗ್ಗೆ ಹೇಳುವಾಗ ಬರಲ್ಲ. ಓಕೆನಾ, ನೆನ್ಪಿರ್ಲಿ. ಸೊ ಇದಿಷ್ಟು ನೆನ್ಪಿರ್ಬೇಕು. ಯಾವಾಗ ಬರಲ್ಲ, ಪ್ರಾಪರ್ ಮೋಸ್ಟ್ ಪ್ರಾಪರ್ ನೌನ್ಸ್ ಗಳು ಬಳಸುವಾಗ ಬರಲ್ಲ. ಓಕೆ. ದೆನ್ ಅದ್ರ ಜೊತೆಗೆ ಲ್ಯಾಂಗ್ವೇಜಸ್ ಗಳು ಬಳಸುವಾಗ ಬರಲ್ಲ. ಐ ಸ್ಪೀಕ್ ಇಂಗ್ಲಿಷ್, ಐ ಸ್ಪೀಕ್ ಎ ಇಂಗ್ಲಿಷ್, ಆನ್ ಇಂಗ್ಲಿಷ್, ದ ಇಂಗ್ಲಿಷ್ ಸೂಟ್ ಆಗುತ್ತಾ? ಐ ಸ್ಪೀಕ್ ದ ಇಂಗ್ಲಿಷ್, ನೋ, ರಾಂಗ್ ಆಗುತ್ತೆ. ಓಕೆ. ದ ರಾಹುಲ್ ಇಸ್ ಮೈ ಫ್ರೆಂಡ್, ರಾಂಗ್ ಅಲ್ವಾ? ಶಿ ಸ್ಟಡೀಸ್ ಸೈನ್ಸ್, ಶಿ ಸ್ಟಡೀಸ್ ದ ಸೈನ್ಸ್ ಅಂತ ಬರುತ್ತಾ? ಇಲ್ಲ. ವಿ ಹ್ಯಾಡ್ ಲಂಚ್, ವಿ ಹ್ಯಾಡ್ ದ ಲಂಚ್ ಅಂತ ಬರುತ್ತಾ? ನೋ, ರಾಂಗ್ ಅಲ್ವಾ? ಸೊ ಮೀಲ್ಸ್ ಎಲ್ಲಾದ್ರೂ ಹೇಳುವಾಗ ಬರಲ್ಲ. ಓಕೆನಾ. ಡಿಫ್ರೆನ್ಸ್ ಬಿಟ್ವೀನ್ ಎ ಅಂಡ್ ದ ನೆನ್ಪಿರ್ಲಿ. ಎ, ಎನಿ ಒನ್ ಕಾನ್ಸೋನೆಂಟ್ ಸೌಂಡ್, ಆಲ್ರೆಡಿ ಹೇಳಿದೀನಿ. ಎಲ್ಲೆಲ್ಲ ಕಾನ್ಸೋನೆಂಟ್ ಸೌಂಡ್ ಬರುತ್ತೋ ಅವಾಗ ಎ ಬಳಸ್ತೀವಿ. ಓವಲ್ ಬಂದ್ರೆ ಅವಾಗ ಆನ್ ಬಳಸ್ತೀವಿ. ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಆಗಿ ಹೇಳುವಾಗ ದಾ ಬಳಸ್ತೀವಿ. ಓಕೆನಾ. ಈಗ ನೋಡೋಣ. ಆನ್ ಯೂನಿವರ್ಸಿಟಿ, ಯೂನಿವರ್ಸಿಟಿ. ಈ ಒಂದು ಇಲ್ಲಿ ಓವಲ್ಸ್ ಇದ್ರು ಪ್ರೊನೌನ್ಸಿಯೇಷನ್ ಏನಾಯ್ತು? ಯೂನಿವರ್ಸಿಟಿ. ಸೊ ಎ ಬರುತ್ತೆ. ಓಕೆನಾ. ಎ ಯಾವಾಗೆಲ್ಲ ಬಳಸ್ಬೇಕು ಅಂತ ಹೇಳಿದೀನಲ್ವಾ, ನೋಡಿ. ಎ ಆಪಲ್, ಆಪಲ್, ಆಪಲ್. ಓಕೆ, ಆಪಲ್. ಪ್ರೊನೌನ್ಸಿಯೇಷನ್ ಹೇಗಾಗ್ತಿದೆ? ಆನ್ ಆಪಲ್, ಆಪಲ್. ಕರೆಕ್ಟ್ ಅಲ್ಲ? ಎ ಇದೆ, AEIOU, ಕರೆಕ್ಟ್ ಅಲ್ವಾ? ಓವಲ್ಸ್. ಓಕೆನಾ. ಓವಲ್ಸ್ ಬಂದ್ರೆ ಆನ್ ಬರುತ್ತೆ, ಕರೆಕ್ಟ್ ಅಲ್ಲ? ಆನ್ ಒನ್ ಐಡ್ ಮ್ಯಾನ್, ಓನ ನಾವು ವಾ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಸೊ ಅಲ್ಲಿ ಕನ್ಸೋನೆಂಟ್ ಸೌಂಡ್ ಬಂತು, ಸೊ ಎ ಬರುತ್ತೆ. ಓಕೆನಾ. ದೆನ್ ಎ ಹಾನೆಸ್ಟ್ ಮ್ಯಾನ್, ಹಾನೆಸ್ಟ್ ಹೆಚ್ಚು ಸೈಲೆಂಟ್ ಆಗುತ್ತೆ, ಓ ಬರೋದ್ರಿಂದ ಆನ್ ಬರುತ್ತೆ. ಓಕೆನಾ. ಹೆಚ್ಚು ಸೈಲೆಂಟ್ ಬರುತ್ತೆ, ಸೊ ಅದಕ್ಕೆ ಆನ್ ಬರುತ್ತೆ, ಓವಲ್ ಸೌಂಡ್ ಬರೋದ್ರಿಂದ. ಆನೆಸ್ಟ್ ಮ್ಯಾನ್. ಓಕೆ. ನೆಕ್ಸ್ಟ್
ಈಸಿ ಟ್ರಿಕ್ಸ್ ಟು ರಿಮೆಂಬರ್. ಕಾನ್ಸೋನೆಂಟ್ ಸೌಂಡ್ ಬಂದ್ರೆ ಎ, ಓವಲ್ ಸೌಂಡ್ ಬಂದ್ರೆ ಆನ್, ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್ ಬಗ್ಗೆ ಹೇಳ್ತಿದ್ರೆ ದ. ಓಕೆನಾ, ಈಸಿನಾ? ಕ್ವಿಕ್ ರಿವಿಷನ್ ಮಾಡೋಣ. ಆರ್ಟಿಕಲ್ಸ್ ಯಾವಾಗ ಬರುತ್ತೆ? ನೌನ್ಸ್ ಬಂದಾಗ ಅದ್ರ ಮೊದಲಿಗೆ ಬರೋ ಅಂತದ್ದೇ, ನೌನ್ಸ್ ನ ಮುಂದೆ ಬರೋ ಅಂತದ್ದು. ಅದರಲ್ಲಿ 2 ಟೈಪ್ಸ್ ಇದೆ, ಒಂದು ಇಂಡೆಫಿನೈಟ್, ಒಂದು ಡೆಫಿನೈಟ್. ಎ ಮತ್ತೆ ಆನ್ ಇಂಡೆಫಿನೈಟ್, ದ ಡೆಫಿನೈಟ್. ಎ ಬಂದ್ಬಿಟ್ಟು ಬಿಫೋರ್ ಕಾನ್ಸೋನೆಂಟ್ ಸೌಂಡ್ ಬರುತ್ತೆ, ಆನ್ ಬಂದ್ಬಿಟ್ಟು ಬಿಫೋರ್ ಓವಲ್ ಸೌಂಡ್ ಬರುತ್ತೆ, ದ ಬಂದ್ಬಿಟ್ಟು ಬಿಫೋರ್ ಸ್ಪೆಸಿಫಿಕ್ ಆರ್ ಯುನಿಕ್ ನೌನ್ಸ್ ಮಧ್ಯೆ ಬರೋ ಅಂತದ್ದು. ಆಲ್ವೇಸ್ ರಿಮೆಂಬರ್, ಸೌಂಡ್ ಈಸ್ ಮೋರ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಸೌಂಡ್ ಈಸ್ more important than the first letter. Very important. Memory trick. ಅದನ್ನ ನಾನು ಬರ್ದಿರೋ ಅಂಥದ್ದು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳೋ ಹೋಗಿದ್ರೆ ತಗೊಳ್ಳಿ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಇವತ್ತಿನ ಕ್ಲಾಸ್ ಆರ್ಟಿಕಲ್ಸ್ ಬಗ್ಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬಾಯ್, ಟೇಕ್ ಕೇರ್.